సంస్థ ఇస్తాడు కొత్తగా చూసినట్టు చెప్పాలి ಮೊದಲು ಯಾಶ್ವಾಸ ತೋರಿಸಿದ ಎಲ್ಲರಿಗೂ ನಮಸ್ಕಾರ. ಪತ್ರಕರ್ತರ ಸ್ನೇಹಿತರಿಗೂ ಮಾಧ್ಯಮ ಮಿತ್ರರ ಸ್ನೇಹಿತರಿಗೂ ಮುಖ್ಯವಾಗಿ ಈ ಜಾಗನೇ ಸಹಕಾರ ರಂಗದ ಜಾಗ ಇದು. PLD ಬ್ಯಾಂಕ್ ಅಂತ ಹೇಳಿದ್ರೆ ಸಹಕಾರ ರಂಗ ಅಂದರೆ ರೈತರಿಗೆ ಸಂಬಂಧಪಟ್ಟಿರ್ತಂಥ ಒಂದು ಸಂಘ ಇದು. ಇಲ್ಲಿ ಮೊದಲನೇದಾಗಿ ಎಲ್ಲ ನಿರ್ದೇಶಕರು ಎಲ್ಲ ಹಿರಿಯರಿದ್ದೀರಿ, ಎಲ್ಲರೂ ಇದ್ದೀರಿ. 1ನೇ ಸಲ 2ನೇ ಸಲ 3ನೇ ಸಲ ಎಲ್ಲ ನಿರ್ದೇಶಕರಿದ್ದೀರಿ, ಎಕ್ಸ್ ನಿರ್ದೇಶಕರು ಇದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಏನಂದರೆ ಸಹಕಾರದ ಒಂದು ಕ್ಷೇತ್ರದಲ್ಲಿ ನನಗೆ ಮುಂಚೆನೂ ಒಂದು 2-3 ಸಲ ಹೇಳಿದ್ದೆ. ಏನಂತ ಹೇಳಿದ್ದೆ ಅಂದರೆ ನನಗೆ MLA ಆಗಿ ಕೆಲಸ ಮಾಡೋದಕ್ಕಿಂತ ನನಗೆ ಸಹಕಾರ ಕ್ಷೇತ್ರದಲ್ಲಿ DAPS ತೃಪ್ತಿ ತಂದಿದೆ ಅಂತ ಹೇಳಿದೆ, ತೃಪ್ತಿ ತಂದಿದೆ ಅಂತ. ಅದಕ್ಕೆ ಇವತ್ತು ನಮ್ಮ PLD ಬ್ಯಾಂಕ್ ಎಲ್ಲ ನಿರ್ದೇಶಕರಿಗೂ ಅಧ್ಯಕ್ಷರಿಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಮುಖ್ಯವಾಗಿ ನಮ್ಮ ಶಿವಣ್ಣನವ್ರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಿಮಗೂ ಒಳ್ಳೆಯದಾಗಲಿ ಸಹಕಾರ ಕ್ಷೇತ್ರದಲ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಏನಾದರೂ ನಮಗೆ ಇವತ್ತು ನಮ್ಮ ಮುಳಬಾಗಿಲು ತಾಲೂಕು TAPSMSಗೆ ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಂದರೆ ಅದಕ್ಕೆ ಕಾರಣ ಮೂಲ ಕಾರಣ ಮುಳಬಾಗಿಲು ತಾಲೂಕಿನ ಎಲ್ಲ ರೈತರು ಎಲ್ಲ ಮೂಲ ಕಾರಣಕರ್ತರು. ಯಾಕಂದರೆ ಐಡಿಯಾ ಕೊಟ್ಟಿದ್ದು ಮೊದಲು TAPSMS ನಮ್ಗೆ ಹೋಗಬೇಕು ಅಂತ ಐಡಿಯಾ ಕೊಟ್ಟಿದ್ದು ನಮ್ಮ ನೀಲಕಂಠನವರು ಐಡಿಯಾ ಕೊಟ್ಟರು, ಇದು ಮಾಡಬೇಕಪ್ಪ ಹಿಂಗೆ. ಅದು MB ಕೃಷ್ಣಪ್ಪನವರು ಫೌಂಡರ್ ಅಧ್ಯಕ್ಷ. ಅದಕ್ಕೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನೀನೇನಾದರೂ ಬಂದರೆ ಸ್ವಲ್ಪ ಸರಿ ಹೋಗ್ಬೋದು, ಸ್ವಲ್ಪ ವೀಕ್ ಆಗಿದೆ. ಈಗ ಆ ವೀಕ್ ಆಗಿರೋದು ಸ್ವಲ್ಪ ಸ್ಟ್ರಾಂಗ್ ಮಾಡ್ಬೋದು ಅಂತ ಹೇಳಿದ್ರು. ಅವತ್ತು ಎಲೆಕ್ಷನ್ ನಿಂತಿಲ್ಲ, ಅದು ಇನಾಮಿನೆಸ್ ಆಗುವಂಥ ಇದನ್ನು ಆಗದಾಗ ಮಾಡಿ ಕೆಲವರು ಎಲೆಕ್ಷನ್ ಆಯಿತು. ಎಲೆಕ್ಷನ್ ಆದರೂ ಅವ್ರಿಗೆ ಡಿಪಾಸಿಟ್ ಬಂದು ನಾವು ಗೆದ್ವಿ. ಇವತ್ತು ಅದರ ಫಲಿತಾಂಶ ಏನು ಅನ್ನೋದನ್ನು ನಾವು TAPSMS ಸೊಸೈಟಿನಲ್ಲಿ ತೋರಿಸಿದ್ದೀವಿ. ಇವತ್ತು ಆ ಫಲಿತಾಂಶ ಏನು ಅನ್ನೋದು ತೋರಿಸಿದ್ದೀವಿ. ಅದಕ್ಕೆ ಎಲ್ಲರಿಗೂ ನಾನು PLD ಬ್ಯಾಂಕಲ್ಲಿ ಕರೆದು ಇವತ್ತು ಸನ್ಮಾನ ಮಾಡಿದ್ದೆ. PLD ಬ್ಯಾಂಕನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತಿದೆ. ಗ್ರೈಂಡ್ ವೆಲ್ ಬಾವಿಗಳದೆಲ್ಲ ಅವತ್ತು ಅದನ್ನೆಲ್ಲ ಒಂದು ಫ್ರೈನ್ ವೆಲ್ಸ್ನೆಲ್ಲ ಅವತ್ತು ರೈತರು ದುಡ್ಡು ಕಟ್ಟೆ ಇದ್ದಾಗ ಆ ದುಡ್ಡನ್ನು ಒಂದ್ಸಲಿ 32 ಲಕ್ಷ 1 ಲಕ್ಷ ನಮ್ಗೆ ಇಷ್ಟೊತ್ತು ಹೇಳ್ತಾ ಇದ್ದು ನಮ್ಮ ತಿಮ್ಮರಾಜ ನಾರಾಯಣನವರು. ಇದು ನಮ್ಮ ಯಾವುದು ಚಾಲುಕ್ಯ ಹೋಟ್ಲ ಹತ್ರ 16 ಲಕ್ಷ ಕೊಟ್ಟು ಕಳಿಸ್ದೆ ನಿಮ್ಮ ಕೈನಲ್ಲಿ. ನಾನು 12 ಲಕ್ಷನ ಕೊಟ್ಟು ಕಳಿಸಿ ಕಟ್ರಿ ದುಡ್ಡು ಕಟ್ಬಿಟ್ರಿ ಅಂತೇಳಿ ಕೊಟ್ಟು ಕಳಿಸ್ದೆ ಅವತ್ತು. ಅದನ್ನು ಕಟ್ಟಿ ಕ್ಲಿಯರ್ ಆದಮೇಲೆ ಆಮೇಲೆ ಇನ್ನೊಂದು ರಾಜೇಂದ್ರ ಕೋಟೆ ಹೇಳಿದಾಗ ರೀಸೆಂಟಾಗಿ ಇವರು ಅಧ್ಯಕ್ಷ ಆದಮೇಲೆ ಯಡಿಯೂರಪ್ಪ ರೈತರಿಗೆ ಸಾಲ ಮನ್ನಾ ಅದೇನು ಮಾಡಿದಾಗ ಬಡ್ಡಿ ರೈತ ಇದು ಅಂತ ಹೇಳಿದಾಗ ಅವಾಗ ಅದನ್ನು ಕಟ್ಟಿ ಬ್ಯಾಂಕನ್ನು ಹೊಂದಿದ್ವಿ. ಆಮೇಲೆ ಬ್ಯಾಂಕನ್ನು ಇಂಟೀರಿಯಲ್ ಎಲ್ಲ ಮಾಡಿಸ್ಕೊಟ್ವಿ. ನಾನು ಸ್ವಂತ ವೆಚ್ಚದಲ್ಲಿ ಮಾಡಿರುವಂಥದ್ದೆಲ್ಲ ಏನಕ್ಕೋಸ್ಕರ ಮಾಡಿದ್ವಿ ಅಂದರೆ ರೈತರು ಬರುವಂಥ ಜಾಗ, ರೈತರಿಗೆ ಚೆನ್ನಾಗಿರಬೇಕು, ರೈತರ ಉದ್ದೇಶಕ್ಕೆ ಹೋಗ್ಬೇಕು. ನಾನು ಯಾವಾಗಾದರೂ ಎಲ್ಲಾದರೂ ಸ್ಪೀಚ್ ಮಾಡೋ ಜಾಗದಲ್ಲಿ ನೀವು ನೋಡಿರ್ತೀರ. ನಾನು ಹೇಳೋದು 4 ವಿಚಾರಗಳು ಹೇಳ್ತೀನಿ. ನಮ್ಮ ದೇಶದಲ್ಲಿ ನಂಬರ್ 1 ನಾವು ಎಜುಕೇಷನ್ ಕೊಡಬೇಕು. ನಂಬರ್ 2 ನಾವು ಹಾಸ್ಪಿಟಲ್ಲು ಒಳ್ಳೆ ಫ್ರೀಯಾಗಿ ಕೊಡಬೇಕು ಎಲ್ಲರಿಗೂ. ಆಮೇಲೆ ರೈತರನ್ನ ಕಾಪಾಡ್ಕೊಳ್ಬೇಕು, ಗುಣಮಟ್ಟದ ಗೊಬ್ಬರ ಕೊಡಬೇಕು, ಗುಣಮಟ್ಟದ ಬಿತ್ತನೆ ಬೀಜ ಕೊಡಬೇಕು, ಅವ್ರಿಗೆಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡಬೇಕು. ಆಮೇಲೆ 4ನೇದು ಇಂಡಸ್ಟ್ರೀಸ್ ಕೊಡಬೇಕು. ಎಜುಕೇಷನ್ ಕೊಟ್ಟಾಗ ನಾವು ಇಂಡಸ್ಟ್ರೀಸು ಕೊಡಬೇಕು. ಯಾಕಂದರೆ ಓದಿದ್ದವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗಬೇಕಲ್ಲ, ಇದನ್ನು ತುಂಬ ಇಂಪಾರ್ಟೆಂಟು. ಈ 4 ಜನಗಳು ಕೊಟ್ಬಿಟ್ರೆ ಯಾರ ಮನೆಗೂ ಯಾರು ಬರೋದೇ ಇಲ್ಲ. ಒಳ್ಳೆ ಎಜುಕೇಷನ್ ಕೊಟ್ಟರೆ ಎಲ್ಲೋ ಕೆಲಸ ಮಾಡ್ಕೊಂಡಿರ್ತಾನೆ, ರೈತರನ್ನ ಕಾಪಾಡ್ಕೊಂಡು ಬೆಳೆಸ್ಕೊಂಡು ಅವರು ನಮಗೆ ಊಟ ಹಾಕ್ತಾರೆ. ಒಳ್ಳೆ ಹಾಸ್ಪಿಟ್ಲ್ ಕೊಟ್ಟರೆ ಯಾರು ನಮ್ಮ ಹತ್ರ ಬರೋದಿಲ್ಲ, ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಅವ್ರ ಆರೋಗ್ಯ ಬಗ್ಗೆ ಏನಾದರೂ ನೋಡ್ಕೊಳ್ತಾರೆ, ಬರ್ತಾರೆ. ಇಂಡಸ್ಟ್ರಿ ಇದ್ದರೆ ಓದಿರೋನಲ್ಲಿ ಕೆಲಸ ಮಾಡ್ತಾರೆ. ಈ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ನಾವು ಒಳ್ಳೆಯದು. ಈ ಸಹಕಾರ ಕ್ಷೇತ್ರದಲ್ಲಿ ನಿಮಗೆಲ್ಲ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಆದರೆ ಎಲ್ಲರೂ ಸೀನಿಯರ್ಸೇ ನೀವು ಸಹಕಾರ ಕ್ಷೇತ್ರದಲ್ಲಿ ಮಾಡೋಕ್ಕಾಗಲ್ಲ ಅನ್ನೋ ಕೆಲಸ ಯಾವುದೂ ಇಲ್ಲ. ಯಾವ ಕೆಲಸನೂ ಇಲ್ಲ ನೀವು ಮಾಡೋಕ್ಕಾಗಲ್ಲ ಅಂತ. ನೀವು ಸಹಕಾರ ಕ್ಷೇತ್ರದಿಂದ ಸ್ಕೂಲ್ ಮಾಡ್ತೀರಾ, ಮಾಡಿ. ಪೆಟ್ರೋಲ್ ಬಂಕ್ ಮಾಡ್ತೀರಾ, ಮಾಡಿ. ಗ್ಯಾಸ್ ಏಜೆನ್ಸಿ ಮಾಡ್ತೀರಾ, ಮಾಡಿ. ನೀವು ಬೇರೆ ಬಿಸ್ನೆಸ್ ಮಾಡ್ತೀರಾ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೀರಾ. ಇವಾಗ ನೀವು PLD ಬ್ಯಾಂಕಿಂದ ಬೇಕಂದರೆ ನೀವು ಟೊಮೊಟೊ ಎಕ್ಸ್ಪೋರ್ಟ್ ಮಾಡ್ಬೋದು, ಬೇರೆ ಕಡೆಯಿಂದ ಟೊಮೊಟೊ ತರಿಸ್ಕೋಬೋದು, ನೀವು ವೆಜಿಟೇಬಲ್ಸ್ ಕಳಿಸ್ಬೋದು, ಎಲ್ಲವೂ ಮಾಡ್ಬೋದು. ಎಲ್ಲದಕ್ಕೂ ಈಸಿಯಾಗಿ ಪರ್ಮಿಷನ್ ಸಿಗೋವಂಥದ್ದು ಸಹಕಾರ ಕ್ಷೇತ್ರದ ಕೋಆಪರೇಟಿವ್ ಸೊಸೈಟಿನಲ್ಲಿ ಮಾತ್ರ, ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ನಮ್ಗೆ ಸಿಗೋದು ಈಸಿಯಾಗಿ, ಎಲ್ಲದಕ್ಕೂ ಸಿಗೋದನ್ನ ಖಂಡಿತವಾಗಿ ಇದೆಲ್ಲ ಮಾಡ್ತೀವಿ. ಇವತ್ತು ನಾವು ನಮ್ಮ TAPSMSಲ್ಲಿ ನಮ್ಮ ನಿರ್ದೇಶಕರು ಎಲ್ಲ ನಿರ್ದೇಶಕರು ಅವರು ಇವರು ಅಂತಿಲ್ಲ, ಮೊದಲು ಯಾರು ಹೆಂಗಿದ್ರು ಏನೋ ಅದು ಗೊತ್ತಿಲ್ಲ. ಇವಾಗಂತೂ 100% ಎಲ್ಲ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ. ರೈತರಿಗೋಸ್ಕರನೇ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲ ನಮ್ಮ ನಿರ್ದೇಶಕರು ಅಷ್ಟು ಎಲ್ಲರೂ ಅಷ್ಟೇ ರೈತರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ.
ಇವತ್ತು ನಾವು ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಶಿಫ್ಟ್ ಮಾಡಬೇಕು, ಈ ಕಡೆ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ಮಂತಲ್ಲಿ. ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ ಈ ಕಡೆ ಶಿಫ್ಟ್ ಆಗಿ ನಾವು ಆ ಬಿಲ್ಡಿಂಗನ್ನು ಡೆಮಾಲಿಷನ್ ಮಾಡಿ ಅದನ್ನು ಹೊಸ ಬಿಲ್ಡಿಂಗ್ ಕಟ್ತೀವಿ. ಹೊಸ ಬಿಲ್ಡಿಂಗ್ ಕಟ್ಟಿದ ಮೇಲೆ ನಾವು ಇವಾಗ ಬ್ಯಾಂಕಿಂಗ್ ಸೆಕ್ಟರ್ ಮಾಡಿದ್ದೀವಿ. ಡಿಪಾಸಿಟ್ಸು ಬರ್ತಾ ಇದೆ, ನಮಗೆ ಡಿಪಾಸಿಟ್ಸು ತೊಗೊಳ್ತಾ ಇದ್ದೀವಿ. ಇವತ್ತು ನಾನು 50,000 ರೂಪಾಯಿ ಡಿಪಾಸಿಟ್ ಮಾಡಿ ಬಾಂಡು ತೊಗೊಂಡೆ. ನಮ್ಮ ಸುವರ್ಣನವರು ಕೊಟ್ಟು 50,000 ರೂಪಾಯಿ ಬಾಂಡು ನಾನು ಡಿಪಾಸಿಟ್ ಮಾಡಿ ತೊಗೊಂಡು ಇವತ್ತು ಫಸ್ಟು ಎಲ್ಲ 5,000, 10,000, 20,000 ಮಾಡಿರೋರು ತುಂಬ ಜನ ಇದ್ದಾರೆ, ಮಾಡ್ತಾ ಇದ್ದಾರೆ. ಇನ್ನು ನಾವು ನೆಕ್ಸ್ಟ್ ಇವಾಗ ಬ್ಯಾಂಕಿಂಗ್ ಸೆಕ್ಟರಲ್ಲಿ ನಾವು ಲೋನ್ಸ್ ಕೊಡೋದಕ್ಕೆ ಇವಾಗೆಲ್ಲ ಪರ್ಮಿಷನು AR ಎಲ್ಲ ಬಂದಿದ್ದು, ಪರ್ಮಿಷನ್ಸ್ ಎಲ್ಲ ತೊಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಸೇಮ್ ನೀವು ಏನು ಮಾಡ್ತಾ ಇದ್ರಿ, ಟ್ಯಾಕ್ಸ್ ಲೋನ್ ಕೊಡೋದು, ಎಂಪ್ಲಾಯ್ಮೆಂಟ್ ಲೋನ್ ಕೊಡೋದು, ಆಮೇಲೆ ಗೋಲ್ಡ್ ಲೋನ್ ಕೊಡೋದು, ಇಂಥದನ್ನೆಲ್ಲ ನಾವು ಮಾಡೋದಕ್ಕೆ ಎಲ್ಲ ಅಪ್ರೂವಲ್ ಸಿಕ್ಕಿದೆ ನಮಗೆ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ ನಾವು. ನಮಗಿನ್ನ ತುಂಬ ಜನ ನಮಗೆ ಫಿಕ್ಸೆಡ್ ಡಿಪಾಸಿಟ್ ಮಾಡೋಕ್ಕೆ ತುಂಬ ಜನ ಇದ್ದಾರೆ, ನಮಗೆ ಮಾಡೋಕ್ಕೆ ರೆಡಿ ಇದ್ದಾರೆ, ನಮಗೆಲ್ಲ ಮಾಡೋಕ್ಕೆ ರೆಡಿ ಇದ್ದಾರೆ. ಅವ್ರನ್ನೆಲ್ಲ ಫಿಕ್ಸೆಡ್ ಡಿಪಾಸಿಟ್ಸನ್ನು ತೊಗೊಂಡು ಅದ್ರ ಮುಖಾಂತರ ನಾವು ರೈತರಿಗೆ ಸಾಲವನ್ನು ಕೊಟ್ಟು ಟ್ಯಾಕ್ಟರ್ಸು ಇಂಥದನ್ನು ಕೊಟ್ಟು ಬೆಲೆ ಮೇಲೆ ಸಾಲ ಕೊಡೋದು, ಈ ಥರದ್ದೆಲ್ಲ ಮಾಡುವಂಥ ಕೆಲಸ ಮಾಡಬೇಕು. ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಬೆಂಬಲ. ನಾವು ಯಾವತ್ತಿದ್ರೂ ನಾವು ಜನಸೇವೆಗೋಸ್ಕರ ಇರೋದು ಮಾತ್ರ ಅಷ್ಟೇ. ನಾವು ಬೇರೆ ಏನು ಸೇವೆ ಇದೇನಿಲ್ಲ. ನಾವು ಇನ್ನೊಂದು ಜನರಿಂದ ನಾವೇನು ಪಡಿಬೇಕು ಅಂತ ಬಂದಿರೋದು, ನಾವೇನಾದರೂ ನಮ್ಮ ಕೈಲಾದಷ್ಟು ಸೇವೆ ಮಾಡೋಣ ಅಂತ ಬಂದಿದ್ವಿ. ಖಂಡಿತವಾಗ್ಲೂ ಮುಳಬಾಗ್ಲಲ್ಲಿ ಮೊದಲು MLA ಇದ್ದೆ, ನನಗೆಲ್ಲರೂ ಸಹಕಾರ ಕೊಟ್ಟಿದ್ದು, ಎಲ್ಲ ಮಾಡಿದ್ರಿ. ನಾನು ಇಲ್ಲಿ ಏನು ಕೆಲಸ ಮಾಡಿದ್ದೆ, ಜನಗಳಲ್ಲಿ ಏನು ಒಪಿನಿಯನ್ ಇತ್ತು ನನಗೆ, ಅದೇ ನಾನು ಕೋಲಾರಲ್ಲಿ ನಾನು ಇಂಪ್ಲಿಮೆಂಟ್ ಆಗಿದ್ದು ಮಾತ್ರ. ಕೋಲಾರ ಎಲೆಕ್ಷನಲ್ಲಿ ಯಾವುದು ನಮಗೆ ದುಡ್ಡು ಕಾಸು ಅದು ಇದು ಏನೂ ನಡೆದಿಲ್ಲ. ಅಲ್ಲಿ ಬರೀ ನಡೆದಿದ್ದು ಒಂದೇ ಒಂದು ಒಳ್ಳೆ ಹುಡುಗ ಮುಳಬಾಗ್ಲಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ, ಇಲ್ಲಿಂದ ಹೇಳಿರೋರೆಲ್ಲರೂ ಏನು ಹೇಳಿದ್ರೆ, ಓಟ್ ಹಾಕ್ರಪ್ಪ ಅಂತ ಎಲ್ಲ ಹೇಳಿದ್ದಾರೆ. ಆದ್ದರಿಂದ ನೀವು ಅವ್ರು ಗೆಲ್ಲಿದ್ದೀವಿ. ಆ ಒಂದು ಏನು ಜನ ನನ್ನ ನಮಗೆ ಕೋಲಾರಲ್ಲಿ ಓಟ್ ಹಾಕಿದ ನನ್ನ ನಮಗೆ ಆ ಮಾತು ಅವ್ರು ಗೌರವ ಕೊಟ್ಟು ಅದನ್ನು ಗೌರವವನ್ನು ಉಳಿಸ್ತೀನಿ. ಆ ಜನಕ್ಕೆ ಸರ್ವಿಸು ಮಾಡ್ತೀನಿ. ಆ ಜನನ ಎಲ್ಲ ರೀತಿಯಾದಂಥ ನಾನು ಸಹಕರಿಸ್ತೀನಿ, ಎಲ್ಲ ಬೆಂಬಲವನ್ನು ಕೊಡ್ತೀನಿ. ಅದೇ ರೀತಿ ಮನುಷ್ಯನಿಗೆ 2 ಕಣ್ಣು 2 ಕಿವಿ 3 2 ಈ ಥರ ಇರುತ್ತೆ. ಅದೇ ಥರ ಮುಳಬಾಗ್ಲು ಅದರಲ್ಲೂ ಸೇರ್ಕೊಳ್ಳುತ್ತೆ. ಮುಳಬಾಗ್ಲೂ ಆಗ್ತೀವಿ, ನಾನು ಆಗ್ಬೋದು, ನಮ್ಮ ಫ್ಯಾಮಿಲಿ ಆಗ್ಬೋದು, ಎಲ್ಲರೂ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಒಂದೊಂದು ಸಲ ನಮಗೆ ಖುಷಿ ಆಗುತ್ತೆ ಈ ಜನರಿಗೆ ಸೇವೆ ಮಾಡೋದು. ಒಂದೊಂದು ಸಲ ಏನಾಗುತ್ತೆ, ಟೈಮ್ ಸಿಗೋದಿಲ್ಲ, ಓವರು ಟೈಟ್ ಶೆಡ್ಯೂಲ್ ಆಗಿಬಿಡ್ತೀವಿ. ನಮ್ಗೆ ಊಟ ಮಾಡೋಕ್ಕೆ ನಮ್ಗೆ ಟೈಮ್ ಇರೋದಿಲ್ಲ, ರಾತ್ರಿ ಯಾವಾಗ ಬರೋದು ಯಾವಾಗ ಹೋಗೋದು, ಈ ಥರ ಒಂದು ಸಂದರ್ಭ ಆದಾಗ ಸ್ವಲ್ಪ ಟೈಟ್ ಆಗ್ತಿರ್ತೀವಿ. ಆಮೇಲೆ ಸ್ವಲ್ಪ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಸ್ವಲ್ಪ ಫ್ರೀನೂ ಆಗ್ತಾ ಇರ್ತೀವಿ. ಒಂದು ದಿವಸ ಹಿಂಗೆ ಆಗ್ತಾ ಇರುತ್ತೆ. ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಪೋರ್ಟು ಸಹಕಾರ ಯಾವತ್ತೂ ಹಿಂಗೆ ಇರಲಿ. ನಾವು ಹಿಂಗೆ ಮಾಡೋಣ, ಇದನ್ನು ಮುಂದುವರಿಸ್ಕೊಂಡೋಗೋಣ. PLD ಬ್ಯಾಂಕ್ ಆಗ್ಬೋದು, TIPSMS ಆಗ್ಬೋದು, ನಮ್ಮ APMC ಆಗ್ಬೋದು, ಇವೆಲ್ಲ ನಾವು ಕೋಆಪರೇಟಿವ್ ಸೆಕ್ಟರನ್ನು ಅಭಿವೃದ್ಧಿ ಮಾಡಿಸ್ಕೊಂಡು ಹೋಗೋಣ. ಆ ನಾರ್ತ್ ಕಡೆ ಎಲ್ಲ ನಮ್ಮ ಸೀನಣ್ಣ ಹೇಳ್ದಂಗೆ, ರಾಜೇಂದ್ರ ಗೌಡ ಹೇಳ್ದಂಗೆ, ಕೋಆಪರೇಟಿವ್ ಸೆಕ್ಟರ್ ಹಿಂದೆ ಇರುವಂಥ ಒಂದು ಇದೇ ಇಲ್ಲ. ಶುಗರ್ ಫ್ಯಾಕ್ಟ್ರೀಸು ಕೋಆಪರೇಟಿವ್, ಎಲ್ಲ ಸ್ಕೂಲು ಕೋಆಪರೇಟಿವ್ನೇ, ಇಂಡಸ್ಟ್ರೀಸು ಕೋಆಪರೇಟಿವ್ನೇ, ಎಲ್ಲ ಕೋಆಪರೇಟಿವ್ ಸಂಬಂಧಪಟ್ಟಂಗೆ ಮಾಡ್ಕೊಂಡಿರೋದು. ಫ್ಯಾಕ್ಟ್ರಿ ಮಾಡೋದು ಅದು ಕೋಆಪರೇಟಿವ್, 4 ಜನ ಒಂದು ಸಂಘ ಮಾಡ್ಕೊಳ್ಳೋದು, ಅದು ಕೋಆಪರೇಟಿವ್ ಮಾಡ್ಕೊಳ್ಳೋದು. ಆ ಥರ ಯೂಸ್ ಮಾಡಿ ನಾವೇ ಮಾಡದೆ ಹಿಂಗೆ ಇರೋದು, ನಾವೇ ಮಾಡ್ಕೊಳ್ಳೋದೇ ಇರೋದು. ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕು, ರೈತರಿಗೆ ಆಗುವಂಥದ್ದನ್ನು ಏನಿದೆ ಅವ್ರ ಸೌಲಭ್ಯ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳ್ತಾ, ಇವತ್ತು ನನ್ನನ್ನು ನಮ್ಮ PLD ಬ್ಯಾಂಕ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕರು ಎಲ್ಲರೂ ಇಲ್ಲಿ ಸನ್ಮಾನ ಮಾಡೋದಕ್ಕೆ ಕರೆದ್ರು. ನೀವು ಕರೆದಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ನನಗೂ ಬಂದಿದ್ದಕ್ಕೆ ಸಂತೋಷ ಆಗಿದೆ. ಯಾಕಂದರೆ ಇದು ಹೆಂಗಂದರೆ ಮೂಲಸ್ಥಾನ, ನಮಗೆ ಮೂಲಸ್ಥಾನ ಅಂದರೆ ನಮ್ಮ ಪರ್ಮನೆಂಟ್ ಮೂಲಸ್ಥಾನ. ಈ ಮೂಲಸ್ಥಾನದಲ್ಲಿ ಕರೆದ್ರೆ ನನಗೂ ಖುಷಿನೇ, ನನಗೆ ಖುಷಿ ಆಗ್ತದೆ, ನಿಮ್ಮೆಲ್ಲರಿಗೂ ಖುಷಿ. ಒಂದು ಮಾತ್ರ ನಾನು ಹೇಳ್ಕೊಳ್ತೀನಪ್ಪ, ಇದರಲ್ಲಿ ಪಾರ್ಟಿ ಯಾವುದೂ ಇಲ್ಲ. ಸೊಸೈಟಿ ವಿಚಾರ ಬಂದಾಗ, PLD ಬ್ಯಾಂಕ್ ವಿಚಾರ ಬಂದಾಗ, APMC ಬಂದಾಗ ಪಾರ್ಟಿಗಿರ್ಬೋದು, ಮಿಲ್ಕ್ದು ಇದೆಲ್ಲ ಪಾರ್ಟಿಗಿರ್ಬೋದು. ಪಾರ್ಟಿಗಿರ್ಬಿಟ್ಟು ಕೆಲಸ ಮಾಡೋರನ್ನ ಆಯ್ಕೆ ಮಾಡಿ, ಎಲ್ಲ ಇನಾಮಿನೇಸ್ ಮಾಡಿ ಸ್ವಲ್ಪ ಅಭಿವೃದ್ಧಿಯನ್ನು ಮಾಡೋಣ. ಎಲೆಕ್ಷನ್ ಮಾಡಿಕೊಂಡು ರಾಮಾನ್ಯ ಮಾಡಿಕೊಂಡು ಎಲ್ಲ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಆಮೇಲೆ MLA MP ಅದೆಲ್ಲ ಏನೋ ಮಾಡ್ಕೊಳ್ಳೋಣ. ಇವೆಲ್ಲ ಕೋಆಪರೇಟಿವ್ ಸಂಬಂಧಪಟ್ಟಂಗೆ ನನಗೆ ಗೊತ್ತಿರೋ ಪ್ರಕಾರ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ, ಇನಾಮಿನೇಸ್ ಆಗಿ ಆಯ್ಕೆ ಮಾಡಿ ರೈತನಲ್ಲೇ ಒಂದು ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಕೇಳಬೇಕು, ನೀನೇನು ಮಾಡಿದ್ದೀವಿ, ಏನು ಮಾಡಿದ್ಯಾ ನಮ್ಗೆ ತೋರಿಸು ನಿಂದು ಅಂತ ಕೇಳಬೇಕು ಜನ ಬಂದ್ಬಿಟ್ಟು. ಆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಇದನ್ನೆಲ್ಲ ನಾವು ಒಂದು ಶಕ್ತಿ ಅಂತ ತುಂಬಿಸ್ಕೊಂಡು, ರೈತರ ಶಕ್ತಿ ಅಂತ ನಾವು ತುಂಬಿಸ್ಕೊಂಡು ಮುಂದಕ್ಕೆ ಹೋಗುವಂಥ ಒಳ್ಳೆಯದು. PLD ಬ್ಯಾಂಕ್ ಇವತ್ತು ಹೇಳ್ತೀನಿ, ನಾನು ನಿಮ್ಮ PLD ಬ್ಯಾಂಕ್ಗೆ ಎಷ್ಟು ದುಡ್ಡು ಬೇಕಂದ್ರೂ ಕೊಡಿಸುವಂಥ ಜವಾಬ್ದಾರಿ ನಾನು ಮಾಡ್ತೀನಿ, ನಾನು ಕೊಡಿಸ್ತೀನಿ PLD ಬ್ಯಾಂಕ್ಗೆ. ಆದರೂ ನಾವು ಏರಿಯಾ ಕೊಡ್ಸೋಕ್ಕೆ ಏನೇ ಹೋದ್ರೂ ಲೋಕಲಲ್ಲಿರ್ತಕ್ಕಂಥ ಶಾಸಕರ ಒಂದು ಇದು ಬೇಕಾಗ್ತದೆ. ನಾನು ಬೇಕಂದ್ರೆ ಅವ್ರನ್ನೇ ಜೊತೆಯಲ್ಲಿ ಕರ್ಕೊಂಡೋಗಿ PLD ಬ್ಯಾಂಕ್ ಏನಾದರೂ ಮಾಡುವಂಥ ಕೆಲಸವನ್ನು ಮಾಡಿಸ್ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳ್ತೀನಿ. ಆ ಕೆಲಸವನ್ನು ನಾವು ಮಾಡ್ತೀವಿ. ನಿಮ್ಮ ಸಹಕಾರಕ್ಕೆ, ನಿಮ್ಮ ಬೆಂಬಲಕ್ಕೆ ಯಾವತ್ತೂ ನಾವು ರೈತರ ಪರವಾಗಿ ನಾವು ಇರ್ತೀವಿ ಅಂತ ಹೇಳ್ತೀನಿ. ನನ್ನ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಚಿಕ್ಕ ಸನ್ಮಾನ ಅಂತ ಅನ್ಕೋಬೋದಲ್ಲ, ಅದಕ್ಕೆ ವ್ಯಾಲ್ಯೂ ಇಲ್ಲದೆ ಇರುವಂಥ ಒಂದು ಸನ್ಮಾನ, ಗೌರವ ವ್ಯಾಲ್ಯೂ ಇಲ್ಲದೆ ಇರ್ತದ್ದು.
ಮುತ್ತೂರು ಸೀನನ್ನ ಪ್ರಸಾದ ಕೊಟ್ಟರು, ಕ್ಯಾಲೆಂಡರ್ ಕೊಟ್ಟರು ದಿವ್ಯ ಅಂಕುಣ್ ಸ್ವಾಮಿ. ಇನ್ನೂ ಸಂತೋಷ ಆಗಿದೆ. ಅದಕ್ಕೆ ನಿಮ್ಮೆಲ್ಲ ಫೀಲ್ಡ್ ಬ್ಯಾಂಕ್ ನಿರ್ದೇಶಕರಿಗೂ ಸ್ಟಾಫ್ಗೂ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸಿ, ಮುಖಂಡರೆಲ್ಲ ಇದ್ದಾರೆ, ಮುಖಂಡರಿಗೂ ಧನ್ಯವಾದ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ.